ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, BDA ಸ್ನೇಹಿತರೆ, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ ಆಗಸ್ಟ್ 31ರಿಂದ ಸಾರ್ವಜನಿಕರಿಗೆ ಈಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಆಗಸ್ಟ್ 31ನೇ ತಾರೀಕೆ ಸುಮಾರು 1 ಕೋಟಿ ಸ್ಕ್ವೇರ್ ಫೀಟ್ ರೈತರಿಗೆ ಹಂಚಿಕೆ ಆಗ್ತಾ ಇದೆ. ಅಂದರೆ ಶಿವರಾಮ್ ಕಾರಂತ್ ಅವರಿಗೆ ಏನು ಜಾಗ ಇತ್ತು, ತಮ್ಮ ರೈತರ ಜಮೀನು ಆ ಒಂದು ಭಾಗದಲ್ಲಿ ಕಳ್ಕೊಂಡಿದ್ದಾರಲ್ಲ, ಅವರಿಗೆ ಪರಿಹಾರವಾಗಿ ಹಣವನ್ನು ಕೊಟ್ಟು ಅದರ ಜೊತೆಗೆ ಪರಿಹಾರವಾಗಿ ಇನ್ನೊಂದಷ್ಟು ಸೈಟ್ಗಳನ್ನು ಕೊಡ್ತಾರೆ. ರೈತರಿಗೆ BDAಯಿಂದ ಕೆಲವೊಂದು ಸೈಟ್ಗಳು ಹಂಚಿಕೆಯಾಗುತ್ತೆ. ಇದೇ 31ನೇ ತಾರೀಕು. ಈಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ ನನಗೆ ಆನ್ಲೈನಲ್ಲೂ ಅರ್ಜಿ ಹಾಕ್ತೀನಿ, ಆದರೆ ರೈತರಿಂದನೂ ಸೈಟ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಹೇಗಿದೆ ದಯವಿಟ್ಟು ಹೇಳಿ ಅಂತ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆಗಸ್ಟ್ 31ರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಖಂಡಿತ ಅರ್ಜಿ ಸಲ್ಲಿಸಿ. 1 ಸ್ಕ್ವೇರ್ ಫೀಟ್ಗೆ 6,000 ರೂಪಾಯಿಗೆ ಲೆಕ್ಕ ಹಾಕ್ಕೊಂಡ್ರೆ 30-40ಗೆ 1,200 ಅಡಿ ಸ್ಕ್ವೇರ್ ಫೀಟ್ ಬರುತ್ತೆ. ಸುಮಾರು 72,000 ರೂಪಾಯಿ ಆಗುತ್ತೆ. ರಿಜಿಸ್ಟರ್ ಎಲ್ಲ ಸೇರಿ 75,000ರಿಂದ 80,000 ಆಗ್ಬೋದು. ಇದಕ್ಕೆಲ್ಲ ಯಾರು ರೆಡಿ ಇದ್ದೀರಾ? ಅವರೆಲ್ಲ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನಂತರ ಈಗ ರೈತರಿಗೆ ಏನು ಸರ್ಕಾರ ಅಂದರೆ BDA ಕೊಡುತ್ತೆ, ಆ ಸೈಟ್ಗಳನ್ನು ರೈತರಿಗೆ ಬಂದಿರುವಂತಹ ಸೈಟ್ಗಳು, ರೈತರಿಗೆ ಅಲಾಟ್ ಆಗಿರುವಂತಹ ಸೈಟ್ಗಳು ಅವರು ಯಾವ ಬೇಕಾದರೂ ಮಾರ್ಕೊಬೋದು. ಅದಕ್ಕೆ ಕಂಡೀಷನ್ ಇಲ್ಲ. ಈಗ ನೀವು ತಗೊತೀರಾ, ನೀವು ತಗೊಂಡು ಒಂದು 3 ತಿಂಗಳು 2 ತಿಂಗಳು ಎನಿ ಟೈಮ್ ಯಾವ ಬೇಕಾದರೂ ನೀವು BDA ಸೈಟನ್ನು ಮಾರಬಹುದು. ಅದಕ್ಕೆ ಕಂಡೀಷನ್ ಇಲ್ಲ. ಆದರೆ BDA ನಿಮಗೇನಾದರೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅದು ಅಲಾಟ್ ಆಗಿದ್ದರೆ ಆ ಒಂದು ನಿವೇಶನವನ್ನು, ಆ ಸೈಟನ್ನು 10 ಇಯರ್ಸ್ ಆಗೋವರೆಗೂ ಮಾರಾಟ ಮಾಡೋಗಿಲ್ಲ. ಇದು BDA ಅವರ ಒಂದು ರೂಲ್. ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ ಅದು 10 ವರ್ಷ ಆಗೋವರೆಗೂ ಮಾರಾಟ ಮಾಡೋಂಗಿಲ್ಲ, ನಾವು ಹೆಂಗೆ ಫ್ಯೂಚರ್ಗೆ ನಾವು ಇನ್ವೆಸ್ಟ್ ಮಾಡೋದು? 10 ಇಯರ್ಸ್ವರೆಗೂ ನಾವು ವೆಯ್ಟ್ ಮಾಡಬೇಕಲ್ಲ, ಕಷ್ಟ ಆಗುತ್ತೆ ಅಂತ ಕೆಲವರ ಪ್ರಶ್ನೆ ಆಗಿದೆ. ಹೌದು ಸ್ನೇಹಿತರೆ, BDAಯಿಂದ ಅಲಾಟ್ ಆದರೆ 10 ಇಯರ್ಸ್ವರೆಗೂ ಮಾರಾಟ ಮಾಡೋಗಿಲ್ಲ. ಆದರೆ ರೈತರಿಗೆ ಏನು ಈಗ ಹಂಚಿಕೆ ಆಗ್ತಾ ಇದೆ, ಆ BDA ವ್ಯಾಪ್ತಿಯಲ್ಲಿ ಬರುವಂಥ ಜಮೀನನ್ನು ಕಳ್ಕೊಂಡಿರೋರಿಗೆ, ಜಮೀನು ಕಳ್ಕೊಂಡಿರುವಂಥವ್ರಿಗೆ ಸೈಟನ್ನು ಕೊಟ್ಟು ಅದ್ರ ಜೊತೆಗೆ ಹಣವನ್ನು ಕೊಟ್ಟಿರ್ತಾರೆ. ಹೀಗೆ ನಿವೇಶನಗಳು ರೈತರಿಗೆ ಏನು ಅಲಾಟ್ ಆಗಿದೆ ಅಂತಹ ಸೈಟ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಈಗ ಆ ಏರಿಯಾ ಅಂದರೆ ಏನು ಹೆಸರುಘಟ್ಟ, ಆ ಜಾಗ, ಯಶವಂತಪುರ, ಆ ಜಾಗದಲ್ಲಿ ಏನು ಶಿವರಾಮ್ ಕಾರಂತ್ ಅವರ ಬಡಾವಣೆ ಆಗ್ತಾ ಇದೆ, ಆಗಿದೆ, ಎಲ್ಲ ಆಗಿದೆ. ಈಗಾಗಲೇ ಸುಮಾರು ಅದು ಸ್ಟಾರ್ಟ್ ಆಗಿ 10 ಇಯರ್ಸ್ ಆಗಿದೆ. ಅದಕ್ಕೋಸ್ಕರ ರಸ್ತೆ ಆಗಿದೆ, ಅಂಡರ್ಗ್ರೌಂಡು ಮೋರಿ ವ್ಯವಸ್ಥೆ ಇರ್ಬೋದು, ಸ್ಯಾನಿಟರಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಕ್ ಅಷ್ಟೇ, ಕಂಬಗಳನ್ನು ಹಾಕಿಲ್ಲ, ಅಂಡರ್ಗ್ರೌಂಡ್ ವ್ಯವಸ್ಥೆನೇ ಮಾಡಿದ್ದಾರೆ. ಹಾಗೆ ವಾಟರ್ ವ್ಯವಸ್ಥೆ ಇರ್ಬೋದು. ಈ ರೀತಿ ಎಲ್ಲ ವ್ಯವಸ್ಥೆ ಕಂಪ್ಲೀಟ್ ಆಗಿದೆ. ಈಗಲೇ ಹೋಗಿ ನೀವು ಮನೆ ಕಟ್ಬೋದು, ಆ ಒಂದು ಪೊಸಿಷನಲ್ಲಿದೆ. ಆದ್ದರಿಂದ ರೈತರಿಗೆ ಸಿಗುವಂತಹ BDA ಕೊಡುವಂತಹ ರೈತರಿಗೆ ಏನು ಕೊಡುತ್ತೆ, ಆ ರೈತರು ಮಾರಾಟ ಮಾಡ್ತಾರೆ. ಅವ್ರಿಗೊಂದು 10 ಸೈಟೋ 5 ಸೈಟೋ ಅಲಾಟ್ ಆಗಿರುತ್ತೆ ಅವರಿಗೆ ಪರಿಹಾರ ರೂಪದಲ್ಲಿ. ಅವರಿಗೆ ಅಂಥ ರೈತರ ಹತ್ರ ಹುಡುಕೊಂಡೋಗಿ ಅವರನ್ನು ಸರ್ಚ್ ಮಾಡಿ BDA ಆಫೀಸಲ್ಲಿ ಇರ್ಬೋದು, ಅವರ ಹೆಸರಿರ್ಬೋದು ಅಥವಾ ಫೋನ್ ನಂಬರ್ ಇರ್ಬೋದು, ಅಥವಾ ಆ ಗ್ರಾಮಗಳಿಗೆ ಏನು BDA ಅಕ್ವೈರ್ ಮಾಡ್ಕೊಂಡಿದೆ ಶಿವರಾಮ್ ಕಾರಂತ್ ಅವರ ಬಡಾವಣೆಗೆ, ಆ ಜಾಗ ಸುತ್ತಮುತ್ತ ನಿಮಗೆ ಪರಿಚಯ ಇರೋರು, ಸ್ನೇಹಿತರು, ಅಥವಾ ನೀವೇ ಒಂದಷ್ಟು ದಿನ ಹುಡುಕಾಡ್ತಾ ಇದ್ದರೆ ಆ ರೈತರು ನಿಮಗೆ ಸಿಗ್ಬೋದು ಅಡ್ರೆಸ್ ಎಲ್ಲ. ಸ್ನೇಹಿತರೆ, ಭಾಳ ಆದರೂ ಹುಷಾರಾಗಿರಬೇಕಾಗುತ್ತೆ. ದೊಡ್ಡ ಅಮೌಂಟ್ ಇದು. ಅದರಿಂದ ಸ್ವಲ್ಪ ಹುಷಾರಾಗಿ ರೈತರ ಕಡೆಗೆ ಅಲಾಟ್ ಆಗಿದೆಯಾ, ಅಲಾಟ್ಮೆಂಟಲ್ಲಿ ಲೆಟ್ರ್ ಇದೆಯಾ, ಅವ್ರಿಗೆ ಪ್ರತಿಯೊಂದು ಡೀಟೈಲನ್ನು ಚೆಕ್ ಮಾಡಬೇಕಾಗುತ್ತೆ. ಕೆಲವರು ಹೌದು ನಂದು ಸೈಟ BDAಗೆ ನಮ್ಮ ಜಾಗ ಇದು ಜಮೀನು BDAಗೆ ಅಕ್ವೈರ್ ಆಗಿತ್ತು, ನಮಗೂ ಒಂದು 10 ಸೈಟ್ಗಳು ಸಿಗುತ್ತೆ, ನಿಮ್ಗೆ ಬೇಕಾದ್ರೆ ನಾನು ಒಂದು ಸೈಟ್ ಕೊಡ್ತೀನಿ, ಕೊಡಿ ಅಡ್ವಾನ್ಸು ಅಂತ ಈ ಥರದೆಲ್ಲ ಮೋಸ ಮಾಡೋದನ್ನು ನೋಡಿದ್ದೇವೆ. ಅದರಿಂದ ಭಾಳ ಎಚ್ಚರಿಕೆ ಇರಬೇಕು. BDAಯಿಂದ ಅವ್ರಿಗೆ ಅಲಾಟ್ ಆಗಿರಬೇಕು, ಅವರೇ ಅಂತ ನಿಮಗೆ ಕನ್ಫರ್ಮ್ ಆಗಬೇಕು.
ಆಗ ಮಾತ್ರ ನಾವು ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಆದರೂ ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಆ ರೀತಿ ಸೈಟ್ಗಳನ್ನು ನೀವು ತೆಗೆದುಕೊಂಡಿದೆ ಆದರೆ ಎನಿ ಟೈಮ್ ಯಾವ ಬೇಕಾದರೂ ನೀವು ಮಾರಿಕೊಳ್ಳಬಹುದು. ಅದಕ್ಕೆ ಯಾವುದೇ ರೀತಿಯ ಕಂಡೀಷನ್ ಇರೋದಿಲ್ಲ. ಅದೊಂದು ಕೆಲವರಿಗೆ ಅನುಕೂಲ ಆಗುತ್ತೆ. ಕೆಲವು ಇನ್ವೆಸ್ಟ್ಮೆಂಟು ಒಂದು ವರ್ಷ ನಾನು ಅಮೌಂಟ್ ಹಾಕ್ತೀನಿ, ಒಂದು 2 ವರ್ಷ ಅಥವಾ ಒಂದು 5 ವರ್ಷ ನಾನು ಅದನ್ನು ತಗೊಂಡು ಇನ್ವೆಸ್ಟ್ ಮಾಡಿ ಅದನ್ನು ಒಂದು ಡಬಲ್ಗೆ ತ್ರಿಬಲ್ಗೆ ಮಾರ್ಕೊತೀನಿ ಅಂದರೆ ಖಂಡಿತ ಮಾರ್ಬೋದು. ಯಾಕೆ ಅಂದರೆ ಈಗ ಯಾವುದೇ BDA ಸೈಟ್ಗಳನ್ನು ವಿಚಾರಿಸಿ ನೋಡಿ ನೀವು. ಈಗ ವಿಶ್ವೇಶ್ವರ ಲೇಔಟ್ ಇರ್ಬೋದು, ಬನಶಂಕರಿ BDA ಇರ್ಬೋದು, ಅಂಜನಾಪುರ BDA ಇರ್ಬೋದು, ಈ ಥರ ಎಲ್ಲ BDA ಸೈಟ್ಗಳು 5,000, 10,000, 15,000, 20,000 ಇನ್ನು ಅದರ ಮೇಲೆ ಹೋಗ್ತಾನೇ ಇದೆ. ಬೆಲೆ ಬೆಳೀತಲೇ ಇದೆ ಸ್ಕ್ವೇರ್ ಫೀಟ್ಗೆ. ಆದ್ದರಿಂದ ರೈತರಿಗೆ ಅಲಾಟ್ ಆಗಿರುವಂಥ ಸೈಟನ್ನು ತೊಗೊಬೋದು. ಹಾಗೆ ಬ್ರೋಕರ್ಗಳಿದ್ದಾರೆ, ಅವರನ್ನು ಸ್ವಲ್ಪ ವಿಚಾರಿಸಿ. ಈಗಾಗಲೇ ಒಬ್ಬರು ಬೇಕಾದ್ರೆ ಬ್ರೋಕರ್ ನಂಬರನ್ನು ನಾನು ಸಹ ಕೊಡ್ತೀನಿ. ಆದರೆ ಅವರು ಯಾವ ರೀತಿ ಬೆಲೆ ಇಟ್ಕೊಂಡಿದ್ದಾರೆ ಅಂದರೆ ನಮಗೆ ಗಾಬರಿ ಆಗುತ್ತೆ. ಸ್ನೇಹಿತರೆ, ಸರ್ಕಾರ 1 ಸ್ಕ್ವೇರ್ ಫೀಟ್ಗೆ 6,000 ರೂಪಾಯಿಯನ್ನು ಫಿಕ್ಸ್ ಮಾಡಿದೆ. ಆದರೆ ಈಗ ರೈತರಿಗೆ ಏನು ಅಲಾಟ್ ಆಗಿದೆ ಆ ಸೈಟನ್ನು ಅವರು 9,000 ಮೇಲ್ ಮಾರ್ತಾ ಇದ್ದಾರೆ. 1 ಸ್ಕ್ವೇರ್ ಫೀಟ್ಗೆ 9,000 ರೂಪಾಯಿ ಮೇಲೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಆಗಲೇ. ಸ್ನೇಹಿತರೆ ನೋಡಿ, 6,000 ರೂಪಾಯಿಯಲ್ಲಿ ಸ್ಕ್ವೇರ್ ಫೀಟು ಈಗ 9,000 ರೂಪಾಯಿ ಎಲ್ಲಿ ಇದೆ. ಈ ರೀತಿ 9,000 ರೂಪಾಯಿ ಮೇಲೆ ಬಂದರೆ ನಮ್ಮ ಹತ್ರ 30 ಸೈಟ್ಗಳಿದ್ದಾವೆ, 50 ಸೈಟ್ ಇದ್ದಾವೆ. ನಾವು ರೈತರ ಕಡೆ ಮಾತಾಡಿಕೊಂಡು ತೊಗೊಂಡಿದ್ದೀವಿ, ನಿಮಗೆ ರೈತರ ಕಡೆಯಿಂದ ನೇರವಾಗಿ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ರೈತರಿಗೆ ಯಾರ್ಯಾರಿಗೆ ಅಲಾಟ್ ಆಗಿದೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಹುಡಿಕೊಂಡು ಹೋಗಿ ನಿಮಗೆ ಹೆಚ್ಚಿನ ಬೆಲೆಗೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಹೇಳಿ ಅವ್ರಿಗೆ 6,000 ರೂಪಾಯಿ ಹತ್ರನೋ ಅಥವಾ 6,500 ರೂಪಾಯಿ ತೆಗೆದುಕೊಂಡು ಅವರು 9,000 ರೂಪಾಯಿ ಮೇಲೆ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ನಿಮಗೆ ಗಮನಕ್ಕಿರಲಿ ಸ್ನೇಹಿತರೆ. ಈ ಒಂದು 6,000 ರೂಪಾಯಿ ಏನು ಸರ್ಕಾರ SR ವ್ಯಾಲ್ಯೂ ಫಿಕ್ಸ್ ಮಾಡಿದೆ, ಆದರೆ ಈಗ ರೈತರ ಕಡೆಗೆ ಅಲಾಟ್ ಆಗಿರುವಂಥ ಸೈಟ್ಗಳನ್ನು ಅವರು 9,000 ರೂಪಾಯಿ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲಿನ ಏನು BDA ಸೈಟ್ಗಳು ಮಾರಾಟಕ್ಕಿವೆ, ಆ ಬ್ರೋಕರ್ಗಳಿರ್ಬೋದು, ಇವರೆಲ್ಲ ಸೇರಿ ಮಾರಲಿಕ್ಕೆ ಹೊರಟಿದ್ದಾರೆ. ಆದರೆ BDA ಸೈಟ್ ಮಾತ್ರ ಅದು ಡಬಲ್ಲು ತ್ರಿಬಲ್ಲು ಈ ಥರ ಬೆಲೆ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಇವತ್ತು ನಾವು 6,000 ರೂಪಾಯಿ ಏನು ಸ್ಕ್ವೇರ್ ಫೀಟ್ ಇದೆ ಅದನ್ನು 7,000 ರೂಪಾಯಿಗೋ 6,500 ರೂಪಾಯಿಗೋ ನಿಮ್ಗೆ ಯಾರಾದರೂ ಒಳ್ಳೆ ರೈತರು ಸಿಕ್ಕಿ ಕೊಟ್ಟರೆ, ಆದರೆ 2-3 ವರ್ಷಕ್ಕೆ ಅದು ಡಬಲ್ ಆಗಿಬಿಡ್ತದೆ. ಒಂದು 5 ವರ್ಷಕ್ಕಂತೂ ಖಂಡಿತ ಡಬಲ್ ಮೇಲೆ ಹೋಗ್ಬಿಡ್ತದೆ. ಆದ್ದರಿಂದ BDA ಸೈಟು ಯಾವುದೇ ಪೇಪರ್ಗಳಲ್ಲಿ ಯಾವುದು ಪ್ರಾಬ್ಲಮ್ ಇರಲ್ಲ, ಕ್ಲಾರಿಟಿ ಇರುತ್ತೆ. ಪೇಪರು ಯಾವುದೇ ಈ ಕೆಲವು ಕಡೆ ನಾವು ಸೈಟ್ಗಳೆಲ್ಲ ನೋಡ್ತೀವಲ್ಲ, ಒಂದು ಸೈಟನ್ನು ಬೇರೆ ಬೇರೆಗೆಲ್ಲ ಮಾರಿಬಿಟ್ಟಿರ್ತಾರೆ. ಏನೇನೋ ಪ್ರಾಬ್ಲಮ್ಗಳು ಇರ್ತವೆ, ಲಿಟಿಗೇಷನ್ ಇರುತ್ತೆ. ಆದರೆ BDA ಕಡೆಯಿಂದ ಅಲಾಟ್ ಆಗಿರೋ ಸೈಟ್ ಆಗ್ಬೋದು ಅಥವಾ ನಮಗೆ ರೈತರ ಕಡೆಯಿಂದ ತೆಗೆದುಕೊಳ್ಳುವಂಥ ಸೈಟ್ ಇರ್ಬೋದು, ಯಾವುದೇ ಪೇಪರ್ನಲ್ಲಿ ಇಶ್ಯೂ ಇರೋದಿಲ್ಲ, ಹಾಗೆ ಟೆನ್ಷನ್ ಇರೋದಿಲ್ಲ. ನಾವು BDA ಸೈಟ್ ತೊಗೊಂಡ್ರೆ ಆರಾಮ ಮನೇಲಿ ನಿದ್ದೆ ಮಾಡ್ಬೋದು, ಅಷ್ಟು ಟೆನ್ಷನ್ ಫ್ರೀ ಇರುತ್ತೆ, ಯಾವುದೇ ಲಿಟಿಗೇಷನ್ ಇರಲ್ಲ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಸುಮಾರು 75-80% ನಿಮಗೆ ಲೋನ್ ಸಿಗುತ್ತೆ. ಇದೊಂದು ಬೆನಿಫಿಟ್ಟು. BDA ಸೈಟ್ ಅಂದರೆ ಒಂದು ಬ್ರ್ಯಾಂಡೆಡ್, ಅದಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಒಂದು ಅದರಲ್ಲಿ ಒಂದು ನಂಬಿಕೆ ಇರುತ್ತೆ. ಆದ್ದರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳಿರ್ಬೋದು, LIC ಇರ್ಬೋದು, ಈ ಥರ ಬೇರೆ ಬೇರೆ ಏನು ಲೋನ್ಗಳನ್ನೆಲ್ಲ ಕೊಡ್ತಾರೆ ಅವರಿಗೆಲ್ಲ BDA ಮೇಲೆ ಬೇಕಾದ್ರೆ 80-70% ಅವರು ಲೋನ್ ಕೊಡೋಕ್ಕೆ ರೆಡಿ ಇರ್ತಾರೆ. ಯಾವುದೇ ಪೇಪರ್ಗಳಲ್ಲಿ ಲಿಟಿಗೇಷನ್ ಇರಲ್ಲ, ಪೇಪರು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ನಮಗೆ BDA ಸೈಟ್ ಬೇಕು ಅನ್ನೋದು ಇದಕ್ಕೋಸ್ಕರನೇ. ಆದ್ದರಿಂದ ಸ್ನೇಹಿತರೆ, ಈಗ 31ನೇ ತಾರೀಕಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸರ್ಕಾರನೇ ಕೊಡ್ತಾ ಇದೆ. ನೀವು ನಮ್ಮ ಕಡೆ ಅರ್ಜಿಯನ್ನು ಹಾಕಿ ನಾವೇ ಸೈಟ್ಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು BDA ಹೇಳ್ತಾ ಇದೆ. ಕೆಲವರಿಗೆ ಅನಿಸ್ಬೋದು ನನಗೆ ಅಲಾಟ್ ಆಗೋದಿಲ್ಲ ಅನ್ನುವಂತಹ ಡೌಟ್ ಇರ್ಬೋದು. ಅಂಥವರು ನೇರವಾಗಿ ರೈತರ ಕಡೆಯಿಂದ ತೆಗೆದುಕೊಬೋದು. ಆದರೆ ರೈತರ ಹತ್ರ ಈಗ ಬೆಲೆ ಎಷ್ಟು ನಡೀತಾ ಇದೆ ಅನ್ನೋರು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಈಗ 9,000, 9,500ಕ್ಕೆ ಹೇಳ್ತಾ ಇದ್ದಾರೆ.
ಅದರಿಂದ ಸರ್ಕಾರ SR ವ್ಯಾಲ್ಯೂ ಫಿಕ್ಸ್ ಮಾಡಿರೋದು 6,000 ರೂಪಾಯಿಗೆ. ಈಗ ರೈತರು ಹೇಳ್ತಾ ಇರೋದು ಅಥವಾ ಈ ಬ್ರೋಕರ್ಗಳು ವ್ಯಾಪಾರ ಮಾಡೋಕ್ಕೆ ಹೇಳ್ತಾರಂಥ ಬೆಲೆ 9,000 ರೂಪಾಯಿ ಮೇಲೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾಳಷ್ಟು ವಿಚಾರಿಸಿ, ಹಾಗೆ ಅರ್ಜಿ ಹಾಕ್ಲಿಕ್ಕೂ ಅವಕಾಶ ಇದೆ. ಅರ್ಜಿಯನ್ನು ಸಹ ನಿಮಗೆ ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಬೇಕು. ಸ್ನೇಹಿತರೆ, ಇದಾಗಿತ್ತು. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.